ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ. ಈ ವರ್ಷದ ಕೊನೆ ತಿಂಗಳ ಏಕಾದಶಿ ವಾರ ತಿಳ್ಕೊಳ್ಳೋಣ. ಈ ವರ್ಷದ ಕೊನೆ ತಿಂಗಳ ಏಕಾದಶಿ ಡಿಸೆಂಬರಲ್ಲಿ ಬರುವ ಮೊದಲನೇ ಏಕಾದಶಿ ವಾರ ತಿಳಿಯೋಣ. ಕೃಷ್ಣಾಯ ನಮಃ. ಹರೇ ಶ್ರೀನಿವಾಸಾಯ ನಮಃ. ಹರೇ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಡಿಸೆಂಬರ್ ತಿಂಗಳ ಮೊದಲನೇ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿ ಅಥವಾ ಗೀತಾ ಜಯಂತಿ ಎಂದು ಕರೆಯುತ್ತೇವೆ. ಭಾನುವಾರ 30/11/2025 ಭಾನುವಾರ ದಶಮಿ. ನಾಳೆ ದಶಮಿ 1/12/2025 ಸೋಮವಾರ ಏಕಾದಶಿ, ಮೋಕ್ಷದ ಏಕಾದಶಿ. 2/12/2025 ಮಂಗಳವಾರ ದ್ವಾದಶಿ, ಬೆಳಗ್ಗೆ ಪೇರಣೆ 6:50 ನಂತರ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಆಚರಿಸುತ್ತೇವೆ. ನಿಯಮ-ನಿಷ್ಠೆಯಿಂದ ವ್ರತವನ್ನು ಆಚರಿಸಿ ಹರಿಯುವ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಭಗವದ್ಗೀತೆಯ ಸಾರವನ್ನು ಹೇಳಿ ಮೋಕ್ಷ ಕಡೆಗೆ ಸಾಗುವ ಗೀತಾ ಜಯಂತಿ ಎಂದು ಕರೆಯುತ್ತೇವೆ. ಹರಿಯುವ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ರಾಯರ ಏಕಾದಶಿಯನ್ನು ಆಚರಿಸಿ. ಏನೇ ಪಾಪ ಕರ್ಮಗಳಿದ್ರೂ ರಾಯರ ಏಕಾದಶಿ ಒಂದು ಆಚರಣೆ ಮಾಡಿದರೆ ನಮ್ಮ ಪಾಪ ಕರ್ಮಗಳು ಏನೇ ಇದ್ರೂ ಪರಿಹಾರ ಆಗ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ರಾಯರಿಗೆ ನೈವೇದ್ಯ ಇರೋದಿಲ್ಲ, ಹೂವಿನ ಅಲಂಕಾರ ಏನೂ ಇರೋದಿಲ್ಲ. ರಾಯರಿಗೆ ತುಳಸಿ ಇಟ್ಟು ತುಪ್ಪದ ದೀಪ ಅಂಟಿಸಿ ರಾಯರ ಸೇವೆ ಮಾಡಿ. ಟೈಮ್ ಇದ್ದರೆ ನಾಮಲೇಖನನೂ ಬರೆಯಿರಿ. ಹರಿಯುವ ಗುರುಗಳ ಅನುಗ್ರಹ ಪಡೆದುಕೊಳ್ಳೋಣ. ಆದಷ್ಟು ರಾಯರಿಗೆ ಉಪವಾಸ ಇದ್ದು ವ್ರತ ಆಚರಣೆ ಮಾಡಿ. ಎಷ್ಟು ಏಕಾದಶಿ ಮಾಡಿದ್ರೂ ಅಷ್ಟು ಫಲ ನಮಗೆ ಸಿಗುತ್ತೆ. ರಾಯರು ಏಕಾದಶಿ ದಿನ ಉಪವಾಸ ಇದ್ದು ವ್ರತ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಹಾಗೆ ನಾವು ರಾಯರಿಗೆ ಉಪವಾಸ ಇದ್ದು ರಾಯರ ಸೇವೆ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.